ಹೆಚ್ಚು ಆಕರ್ಷಣೀಯವಾಗಿ ಧಾರಣೆ ಮಾಡ್ಕೊಳ್ಳೋದು ಸ್ಥೂಲವಾಗಿರುವಂತ ಕಣ್ಣು. ಮನುಷ್ಯನಿಗೆ ಎಷ್ಟು ಕಣ್ಣಿದಾವೆ ಹೇಳ್ರಿ? ಎರಡೇ, ಮೂರು. ಮಧ್ಯ ಒಂದು ಕಣ್ಣಿದೆ ಅಷ್ಟೇ. ಅಷ್ಟೇನಾ? ಮೈಯೆಲ್ಲ ಕಣ್ಣು. ಮೈಯೆಲ್ಲ ಕಣ್ಣು ಅಂದ್ರೆ ಅದು ಜಾಗೃತವಾಗಿರುವಂಥದ್ದು, ಎಚ್ಚರಿಕೆ ಅಂತ ಹೇಳ್ತಾರೆ ಅದಕ್ಕೊಂದು ಪದನ ಅಲ್ವಾ? 7 ಚಕ್ರಗಳು ಅಂತ ಹೇಗೆ ಹೇಳ್ತಾರೆ ಹಾಗೆ 7 ಕಣ್ಣುಗಳಿದೆ ಮನುಷ್ಯನಿಗೆ. ಏನಪ್ಪಾ ಅಂತೀರಾ? 2 ಕಣ್ಣು ಸ್ಥೂಲವಾಗಿರೋದು, ಇನ್ನೊಂದು ನೀವ್ ಹೇಳಿದ್ರಲ್ಲ ಅದು ಆಜ್ಞಾ ಚಕ್ರ, ಅರಿವಿನ ಕಣ್ಣು. ಎಣಿಸ್ಕೊಳ್ರಿ ಎಷ್ಟದು? ಭಾವನೆಯ ಕಣ್ಣು, ನೆನಪಿನ ಕಣ್ಣು, ಕನಸಿನ ಕಣ್ಣು. ಎಷ್ಟದು? ಭಯದ ಕಣ್ಣು. ಹೌದಿಲ್ಲ? ನೆನಪಿನ ಕಣ್ಣು ಅಂದ್ರೆ ಸ್ಥೂಲವಾದ 2 ಕಣ್ಣು ನೋಡ್ತದೆ, ಬಹಿರಂಗವಾಗಿ ಇರೋದನ್ನ ನೋಡ್ತದೆ, ಯಾವುದು ಶಾಶ್ವತ ಅಲ್ಲ, ನಶ್ವರ ಆಗಿ ಹೋಗ್ತದೆ. ಅರಿವಿನ ಕಣ್ಣು ಜಾಗ್ರತೆ ತಿರಕ್ಕೆ ದಾರಿ ತೋರಿಸ್ತದೆ ನಮ್ಗೆ, ಅದೇ ನಮ್ಮ ಜೊತೆಗೆ ನಾವಿರ್ಬೇಕು. ಬಸವಣ್ಣವ್ರು ಕೂಡ ಹೇಳಿದ್ದೇನು? ಅರಿವು ಗುರು. ಅರಿವೇ ಗುರು ಅಲ್ಲ, ಈ ಬಟ್ಟೆ ಹಾಕೊಂಡರೆಲ್ಲ ಗುರುಗಳಲ್ಲ. ಅರಿವು ಗುರು. ಬುದ್ಧಿ ಯಾರಲ್ಲಿ ವಿಕಾಸ ಆಗಿರ್ತದೋ ಅವರು ಗುರುಗಳು. ಗುರು ಹತ್ರೇನು? ಅಜ್ಞಾನದಿಂದ ಸುಜ್ಞಾನದೆಡೆಗೆ ದಾರಿ ತೋರಿಸುವವರು ಗುರು. ಮತ್ತೆ ನಿಮ್ ಬುದ್ಧಿ ನಿಮ್ಗೆ ದಾರಿ ತೋರಿಸುತ್ತಲ್ವಾ? ತಪ್ಪದಾರಿಲಿ ಹೋಗ್ತಾ ಇರ್ತೀರಾ, ಒಂದ್ ಕ್ಷಣ ನಿಂತ್ಕೊಂಡು ವಿಚಾರ ಮಾಡಿದ್ರೆ ನಾನು ಈ ದಾರಿಲಿ ಹೋದ್ರೆ ಕರೆಕ್ಟಾಗಿ ಆ ಜಾಗ ಮುಟ್ತೀನ ಅಂತ ವಿಚಾರ ಮಾಡಿದ್ರೆ, ಕಾನ್ಫಿಡೆಂಟ್ ಆಗಿ ಗೊತ್ತಿದ್ರೆ ಹೋಗಿ ಸೇರ್ತೀರಾ. ಸ್ವಲ್ಪ ಡೌಟ್ ಬಂದಂದ್ರೆ ಯಾರನ್ನಾರು ಕೇಳ್ತೀರಾ. ಅವಾಗ ನಿಮ್ ಬುದ್ಧಿ ನಿಮಗೆ ಕೆಲಸ ಕೊಡ್ತಲ್ವಾ? ಅದಕ್ಕೆ ನಮ್ಮ ಜೊತೆಗೆ ನಾವಿರ್ಬೇಕು. ನೆನಪಿನ ಕಣ್ಣು ಯಾವುದು? ಯಾವುದು ನೆನಪಿನ ಕಣ್ಣು? ಹೌದಲ್ಲ? ನೆನಪು ಮಾಡ್ಕೊಳ್ಳೋದು, ಅದನ್ನ ನೋಡಿರುವಂತ ದೃಶ್ಯವನ್ನ ಓ ಹಿಂಗೇ ಇತ್ತು ಅಂತ ಹೇಳ್ತೀವಿ, ಮಾಡ್ಕೊಂಡು ಹೇಳ್ತೀವಿ. ಅದಕ್ಕೆ ಈ ಕಣ್ಣಿಗೆ ಕಾಣಲ್ಲ, ತಡಿ ನೆನಪಾಗ್ತಿಲ್ಲ. ಹೆಂಗ್ ವಿಚಾರ ಮಾಡಿದ್ರಿ? ತಡಿ ನೆನಪಾಗ್ತಿಲ್ಲ ಅಂತ ನೆನಪು ಮಾಡ್ಕೊಂತೀರಿ. ಅವಾಗ ಅಲ್ಲಿದ್ದ ದೃಶ್ಯ ಕಾಣ್ತದೆ, ಅದು ನೆನಪಿನ ಕಣ್ಣು. ಕನಸಿನ ಕಣ್ಣು ಯಾವುದು? ಕಣ್ಮುಚ್ಚಿ ನಿದ್ದೆ ಮಾಡ್ತಿರ್ತೀರಿ, ಕನಸು ಬಿದ್ದಿರ್ತೈತಿ, ಎದ್ದು ಒಂದ್ ಪಿನ್ ಪಾಯಿಂಟ್ ಬಿಡ್ದಂಗೆ ಹೇಳ್ತೀರಾ, ಹಿಂಗೆ ಆಯ್ತು ಹಿಂಗೆ ಆಯ್ತು ಇಂಥವ್ರು ಬಂದಿದ್ರು ಕನಸಲ್ಲಿ. ಹೌದಾ? ಕನಸಿನ ಕಣ್ಣು. ಕಲ್ಪನೆಯ ಕಣ್ಣು ಯಾವುದು? ಕಲ್ಪನೆ ಮಾಡ್ಕೊಳ್ಳ, ಇದು ಹಿಂಗಿರ್ಬೇಕಿತ್ತು. ವೆರಿ ಗುಡ್. ಕಲ್ಪನೆ ಮಾಡ್ಕೊಂಡ್ಮೇಲೆ ಕ್ರಿಯಾರೂಪಕ್ಕೆ ತರ್ತೀವಿ. ಈಗ ಫಿಲಮ್ ಎಷ್ಟು ಸರಿ ರಿಲೀಸ್ ಆಗುತ್ತೆ? ಒಂದ್ ಫಿಲಮ್ ಎಷ್ಟು ಸರಿ ರಿಲೀಸ್ ಆಗುತ್ತೆ? ಅವ್ರು ಸರಿ ಹೋಗೋ ತನಕ ರಿಲೀಸ್ ಮಾಡ್ತಿರ್ತಾರೆ. 3 ಬಾರಿ ರಿಲೀಸ್ ಆಗುತ್ತೆ. ಒಂದ್ಸಲಿ ಫಸ್ಟ್ ಡೈರೆಕ್ಟ್ ಕಲ್ಪನೆ ಮಾಡ್ಕೊಂತಾನೆ, ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ಅದ್ ರಿಲೀಸ್ ಆಯ್ತು ಅಂತ ತಾನೆ. ರಿಲೀಸ್ ಅವ್ರು ಮಾಡ್ಕೊಂಡ್ಮೇಲೆ ಅದನ್ನ ಕ್ರಿಯಾರೂಪಕ್ಕೆ ತರ್ತಾರೆ. ಒಂದ್ಸರಿ ಆದ್ಮೇಲೆ ಅವರು ಎಲ್ಲ ಕ್ರಿಯಾರೂಪದಲ್ಲಿ ಮಾಡ್ತಾರೆ, ಆಮೇಲೆ ಒಂದ್ಸರಿ ನೋಡ್ತಾರೆ ಸರಿ ಇದೆಯಾ ತಪ್ಪಿದ್ಯಾ ಅಂತ ಅಲ್ವಾ? ಆಮೇಲೆ ಪಬ್ಲಿಷಿಗೆ ರಿಲೀಸ್ ಮಾಡ್ತಾರೆ. ಅದು ಕಲ್ಪನೆಯ ಕಣ್ಣು. ಅಮೆರಿಕದಲ್ಲೆಲ್ಲ ಯಾಕೆ ಅಷ್ಟು ಕಂಡಿಡ್ದಿದ್ದಾರೆ, ಅಷ್ಟು ಮುಂದುವರೆದಿದ್ದಾರೆ ಅಂದ್ರೆ ಅವರಿಗೆ ಕಲ್ಪನೆಯ ಕಣ್ಣು ಹೆಚ್ಚು ಜಾಗೃತವಾಗಿದೆ. ಒಂದ್ ಕಣ್ಣು ಅರಳಿದ್ರೆ ಒಂದ್ ಕಣ್ಣು ಮುಚ್ಕೊಂಡಿರ್ತತೆ. ಈಗ ಲೌಕಿಕದವ್ರಿಗೆಲ್ಲ ಏನಾಗಿದೆ ಅಂದ್ರೆ ಜ್ಞಾನದ ಕಣ್ಣು ಮುಚ್ಚೋಗ್ಬಿಟ್ಟಿದೆ ಅಲ್ವಾ? ಸ್ಥೂಲವಾದ ಕಣ್ಣಷ್ಟೇ ಎಚ್ಚರಿಕೆಯಿಂದಿರೋದು. ಅರಿವಿದ್ರೆ ಯಾಕೆ ಅವರು ಭವಗಳಲ್ಲಿ ಬೀಳ್ತಾ ಇದ್ರು? ಅಕ್ಕಮಹಾದೇವಿ ತಾಯಿ ನಾಡಿದು ಅವರ ಪರಿಚಯ ಗೊತ್ತಿದೆ, ಅವ್ರ ಜೀವನ ಚರಿತ್ರೆ ಗೊತ್ತಿದೆ, ಅವ್ರ ವಚನ ಓದ್ತೀರಿ, ಆದರೆ ಅಳವಡಿಸ್ಕೊಳ್ಳಲ್ಲ ಅಲ್ವಾ? ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಯೊಳಗೆ ಬಂದೆ ಬಾರದ ಭವಂಗಳ ಉಂಡೆ ಸುಖ ಸುಖಾಂಗಳ. ಮುಂದೇನು ಹೇಳಿದ್ರು? ಇಂದಣ ಜನ್ಮ ತಾನೇನಾದಡೆಯೂ ಆಗಲಿ, ಮುಂದೆ ನೀ ಕರುಣಿಸ ಚೆನ್ನ ಮಲ್ಲಿಕಾರ್ಜುನ.